ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಮಾನವ ಅಭಿವೃದ್ಧಿ ಸೂಚ್ಯಂಕ ವರದಿಯನ್ನು ಪ್ರತಿ ವರ್ಷ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು? ಆಪ್ಷನ್ ಎ ವಿಶ್ವ ಬ್ಯಾಂಕ್, ಆಪ್ಷನ್ ಬಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಆಪ್ಷನ್ ಸಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ಆಪ್ಷನ್ ಡಿ ವಿಶ್ವ ಆರೋಗ್ಯ ಸಂಸ್ಥೆ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ. ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡಿದ್ರೆ 2026 ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDI. ಇನ್ನು HDI ಅಂದ್ರೇನು? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೇನು? ಮಾನವ ಅಭಿವೃದ್ಧಿ ಸೂಚ್ಯಂಕವು ದೇಶ ಒಂದರ ಅಭಿವೃದ್ಧಿಯನ್ನು ಕೇವಲ ಆರ್ಥಿಕತೆಯಿಂದ ಅಳೆಯದೆ ಅಲ್ಲಿನ ಜನರ ಜೀವಮಟ್ಟದ ಆಧಾರದ ಮೇಲೆ ಅಳೆಯುವ ಮಾನದಂಡವಾಗಿದೆ. ಇದನ್ನು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ UNDP ಪ್ರತಿ ವರ್ಷ ಬಿಡುಗಡೆ ಮಾಡುತ್ತದೆ. ಈ HDI ಅಳೆಯುವ 3 ಪ್ರಮುಖ ಮಾನದಂಡಗಳು ಯಾವ್ಯಾವುದು ಅಂದರೆ, ಮೊದಲನೇದು ಆರೋಗ್ಯ, ಎರಡನೇದು ಶಿಕ್ಷಣ, ಮೂರನೇದು ಜೀವನ ಮಟ್ಟ. ಆರೋಗ್ಯ ಹೇಗೆ? ಹುಟ್ಟಿದಾಗಿನ ಜೀವಿತಾವಧಿ, ಶಿಕ್ಷಣ, ಸರಾಸರಿ ಶಾಲಾ ಶಿಕ್ಷಣದ ವರ್ಷಗಳು ಮತ್ತು ನಿರೀಕ್ಷಿತ ಶಾಲಾ ಶಿಕ್ಷಣದ ವರ್ಷಗಳು, ಜೀವನ ಮಟ್ಟ, ತಲಾದಾಯ. 2026 ವರದಿಯ ಮುಖ್ಯಾಂಶಗಳು ನೋಡೋದಾದ್ರೆ, ಭಾರತದ ಸ್ಥಾನ. 2026 ವರದಿಯ ಪ್ರಕಾರ ಭಾರತವು ತನ್ನ ಸ್ಥಾನದಲ್ಲಿ ಸುಧಾರಣೆ ಕಂಡಿದ್ದು 132ನೇ ಅಥವಾ 133ನೇ ಸ್ಥಾನದ ಆಸುಪಾಸಿನಲ್ಲಿದೆ. ಅಗ್ರಸ್ಥಾನ ಸಾಮಾನ್ಯವಾಗಿ ಸ್ವಿಟ್ಜರ್ಲೆಂಡ್, ನಾರ್ವೆ ಅಥವಾ ಐಸ್ಲ್ಯಾಂಡ್ ದೇಶಗಳು ಅಗ್ರಸ್ಥಾನದಲ್ಲಿ ಮುಂದುವರಿಯುತ್ತವೆ. ಜಾಗತಿಕ ಪ್ರವೃತ್ತಿ, ಹವಾಮಾನ ಬದಲಾವಣೆ ಮತ್ತು ಡಿಜಿಟಲ್ ಅಸಮಾನತೆಯು ಮಾನವ ಅಭಿವೃದ್ಧಿಯ ಮೇಲೆ ಬೀರುತ್ತಿರುವ ಪರಿಣಾಮಗಳು ಈ ವರ್ಷ ವರದಿ ಎತ್ತಿ ತೋರಿಸುತ್ತದೆ. ಮುಂದಿನ ಪ್ರಶ್ನೆ, ಮಹಿಳೆಯರ ಡಿಜಿಟಲ್ ಸುರಕ್ಷತೆಗಾಗಿ 2026ರಲ್ಲಿ ಪ್ರಾರಂಭಿಸಲಾದ ಉಪಕ್ರಮದ ಹೆಸರೇನು? ಆಪ್ಷನ್ ಎ ಡಿಜಿಟಲ್ ಶಕ್ತಿ, ಆಪ್ಷನ್ ಬಿ ಇ-ಸೇಫ್ ಹರ್, ಆಪ್ಷನ್ ಸಿ ಸೈಬರ್ ನಾರಿ, ಆಪ್ಷನ್ ಡಿ ಸುರಕ್ಷಾ ಡಿಜಿಟಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಇ-ಸೇಫ್ ಹರ್. ಯಾರ ಬಗ್ಗೆ ನೋಡಿದ ಉಪಕ್ರಮ ಬಗ್ಗೆ? ಇ-ಸೇಫ್ ಹರ್ ಉಪಕ್ರಮ 2026ರಲ್ಲಿ ಮಹಿಳೆಯರ ಡಿಜಿಟಲ್ ಸುರಕ್ಷತೆಗಾಗಿ ಪ್ರಾರಂಭಿಸಲಾದ ಒಂದು ಪ್ರಮುಖ ಯೋಜನೆಯಾಗಿದೆ. ಇ-ಸೇಫ್ ಹರ್ ಅಂದರೆ ಏನು? ಇದು ಮಹಿಳೆಯರನ್ನು ಸೈಬರ್ ಅಪರಾಧಗಳು, ಆನ್ಲೈನ್ ಕಿರುಕುಳ ಮತ್ತು ಡಿಜಿಟಲ್ ವಂಚನೆಗಳಿಂದ ರಕ್ಷಿಸಲು ವಿನ್ಯಾಸಗೊಳಿಸಲಾದ ಒಂದು ಸಮಗ್ರ ಡಿಜಿಟಲ್ ಸುರಕ್ಷತಾ ಅಭಿಯಾನವಾಗಿದೆ. ತತ್ವ: ಇದನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಸಹಯೋಗದೊಂದಿಗೆ ಪ್ರಾರಂಭಿಸಿದೆ. ಉದ್ದೇಶ: ಇಂಟರ್ನೆಟ್ ಬಳಸುವ ಮಹಿಳೆಯರಲ್ಲಿ ಸೈಬರ್ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಆನ್ಲೈನ್ನಲ್ಲಿ ದೂರು ನೀಡಲು ಸುರಕ್ಷಿತ ವೇದಿಕೆಯನ್ನು ಒದಗಿಸುವುದು ಇದರ ಗುರಿ. ಸೌಲಭ್ಯಗಳು: AI ಚಾಟ್ ಬಾಕ್ಸ್, ತರಬೇತಿ ಮತ್ತು ದೂರು ಪೋರ್ಟಲ್. AI ಚಾಟ್ ಬಾಕ್ಸ್ ಹೇಗೆ ಮಾಡ್ತಾರೆ, ಹೇಗೆ ಉಪಯೋಗ ಆಗುತ್ತೆ ಇದು ನೋಡಿದ. ಸೈಬರ್ ಕಿರುಕುಳಕ್ಕೆ ಒಳಗಾದ ಮಹಿಳೆಯರಿಗೆ ತಕ್ಷಣದ ಸಹಾಯ ಮತ್ತು ಕಾನೂನು ಸಲಹೆ ನೀಡಲು ಕೃತಕ ಬುದ್ಧಿಮತ್ತೆ ಮತ್ತು ಆಧಾರಿತ ಸಹಾಯವಾಣಿ. ಇನ್ನು ತರಬೇತಿ ನೋಡೋದಾದ್ರೆ, ಗ್ರಾಮೀಣ ಮತ್ತು ನಗರ ಭಾಗದ ಮಹಿಳೆಯರಿಗೆ ಸುರಕ್ಷಿತ ಡಿಜಿಟಲ್ ವಹಿವಾಟುಗಳ ಬಗ್ಗೆ ತರಬೇತಿ ನೀಡುವುದು. ದೂರು ಪೋರ್ಟಲ್: ಸೈಬರ್ ಕ್ರೈಮ್ಗಳನ್ನು ಅನಾಮಧೇಯವಾಗಿ ವರದಿ ಮಾಡಲು ಸುಲಭವಾದ ವ್ಯವಸ್ಥೆಯಾಗಿದೆ. ಮುಂದಿನ ಪ್ರಶ್ನೆ, DNA-ನಲ್ಲಿ ಪ್ರೋಟೀನ್ ಸಂಕೇತಿಸುವ ಭಾಗಗಳನ್ನು ಮಾತ್ರ ವಿಶ್ಲೇಷಿಸುವ ತಂತ್ರಜ್ಞಾನದ ಹೆಸರೇನು? ಆಪ್ಷನ್ ಎ ಹೋಲ್ ಜೀನೋಮ್ ಸೀಕ್ವೆನ್ಸಸ್, ಆಪ್ಷನ್ ಬಿ ಹೋಲ್ ಎಕ್ಸೋಮ್ ಸೀಕ್ವೆನ್ಸಸ್, ಆಪ್ಷನ್ ಸಿ RNA ಸೀಕ್ವೆನ್ಸಿಂಗ್, ಆಪ್ಷನ್ ಡಿ DNA ಫಿಂಗರ್ ಪ್ರಿಂಟಿಂಗ್.
ಸರಿಯಾದ ಉತ್ತರ ಹೋಲ್ ಎಕ್ಸ್ಪೋಮ್ ಸೀಕ್ವೆನ್ಸಿಂಗ್ ಆಪ್ಷನ್ ಬಿ. ಈ ಹೋಲ್ ಎಕ್ಸ್ಪೋಮ್ ಸೀಕ್ವೆನ್ಸಿಂಗ್ ಅಂದರೆ ಏನು? ಸೀಕ್ವೆನ್ಸಿಂಗ್ ಅಂದರೆ ಏನು ಅದು ನೋಡಿದ್ರೆ, ನಮ್ಮ ದೇಹದ DNA ಪ್ರೋಟೀನ್ಗಳನ್ನು ತಯಾರಿಸಲು ಸೂಚನೆ ನೀಡುವ ಭಾಗಗಳನ್ನು ಎಕ್ಸ್ಪೋಮ್ ಎನ್ನುತ್ತಾರೆ. ಸಂಪೂರ್ಣ ಜಿನೋಮ್ನ ಕೇವಲ 1-2% ಭಾಗವಾಗಿದ್ದರೂ ಸುಮಾರು 85% ಅಂದರೆ 85% ಕಾಯಿಲೆಗೆ ಕಾರಣವಾಗುವ ರೂಪಾಂತರಗಳು ಇಲ್ಲೇ ಕಂಡುಬರುತ್ತವೆ. 2026 ಪ್ರಸ್ತುತ ವಿದ್ಯಮಾನಗಳಲ್ಲಿ ಇದು ಹೇಗೆ ಸುದ್ದಿಯಾಗಿದೆ? ಕರೆಂಟ್ ಅಫೇರ್ಸ್ ಹೇಗೆ ಬಂದಿದೆ ಇದನ್ನೆಲ್ಲ ನೋಡೋದಾದ್ರೆ, ಪೋರ್ಟಲ್ ಸಾಧನೆಗಳು 2026 ಹೊತ್ತಿಗೆ ಆಸ್ಪತ್ರೆಗಳಲ್ಲಿಯೇ ತ್ವರಿತವಾಗಿ WES ಪರೀಕ್ಷೆ ನಡೆಸುವ ಸಣ್ಣ ಮತ್ತು ವೇಗವಾದ ಸಾಧನಗಳು ಬಳಕೆಗೆ ಬಂದಿವೆ. ಅಪರೂಪದ ಕಾಯಿಲೆಗಳು ಕೂಡ ಪತ್ತೆಯಾಗಬಹುದು. ಭಾರತದ ಅಪರೂಪದ ಕಾಯಿಲೆಗಳ ರಾಷ್ಟ್ರೀಯ ನೀತಿಯ ಅಡಿಯಲ್ಲಿ ನಿಗೂಢ ಅನುವಂಶಿ ಕಾಯಿಲೆಗಳನ್ನು ಪತ್ತೆಹಚ್ಚಲು ಸರ್ಕಾರವು WES ಪರೀಕ್ಷೆ ಹೆಚ್ಚಿನ ಮಾಹಿತಿ ಪ್ರೋತ್ಸಾಹ ನೀಡುತ್ತದೆ. ಕ್ಯಾನ್ಸರ್ ಚಿಕಿತ್ಸೆ ವ್ಯಕ್ತಿಯ ತಳಿ ರಚನೆಗೆ ಅನುಗುಣವಾಗಿ ಕ್ಯಾನ್ಸರ್ ಚಿಕಿತ್ಸೆ ನೀಡಲು ಈ ತಂತ್ರಜ್ಞಾನವನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಚಾಯಿಂಗ್ ಕಾಯಿಲೆಯು ಯಾವ ಪರಾವಲಂಬಿ ಜೀವಿಯಿಂದ ಹರಡುತ್ತದೆ? ಆಪ್ಷನ್ ಎ ಪ್ಲಾಸ್ಮೋಡಿಯಂ, ಆಪ್ಷನ್ ಬಿ ಟ್ರೈಪಾನೋಸೋಮಾ ಪ್ಯೂರಿಸ್, ಆಪ್ಷನ್ ಸಿ ಲೀಶ್ಮೇನಿಯಾ, ಆಪ್ಷನ್ ಡಿ ವೋಚೆರೇಯಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಟ್ರೈಪಾನೋಸೋಮಾ ಪ್ಯೂರಿಸ್. ಈ ಚಾಂಗ್ಸ್ ಡಿಸೀಸಸ್ ಬಗ್ಗೆ ನೋಡೋದಾದ್ರೆ, ಹಂಗಂದ್ರೆ ಏನು? ಚಾಗಸ್ ಕಾಯಿಲೆ ಎಂದರೇನು? ಇದು ಟ್ರೈಪಾನೋಸೋಮಾ ಪ್ಯೂರಿಸ್ ಎಂಬ ಪರಾವಲಂಬಿ ಜೀವಿಯಿಂದ ಹರಡುವ ಒಂದು ಉಷ್ಣವಲಯದ ಕಾಯಿಲೆಯಾಗಿದೆ. ಇದನ್ನು ಅಮೆರಿಕನ್ ಟ್ರಿಪಾನೋಸೋಮಿಯಾಸಿಸ್ ಎಂದು ಕರೆಯಲಾಗುತ್ತದೆ. 2026 ಪ್ರಸ್ತುತ ವಿದ್ಯಮಾನ ಹೇಗೆ ಸುದ್ದಿಯಲ್ಲಿದೆ? ಹೊಸ ಲಸಿಕೆ ಸಂಶೋಧನೆ ಅಂದರೆ ಹೊಸದಾಗಿ ವ್ಯಾಕ್ಸಿನ್ ಕಂಡುಹಿಡಿದಾರ ನೋಡೋದು ಏನು ಅಂತ. 2026ರಲ್ಲಿ ಈ ರೋಗದ ವಿರುದ್ಧದ ಸುಧಾರಿತ ಲಸಿಕೆಯ ಕ್ಲಿನಿಕಲ್ ಪ್ರಯೋಗಗಳು ಅಂತಿಮ ಹಂತ ತಲುಪಿದೆ ಎಂದು ವರದಿಯಾಗಿದೆ. ವ್ಯಾಕ್ಸಿನ್ ಇನ್ನೂ ಕಂಡುಹಿಡಿತಾ ಇದ್ದಾರೆ, ಬಟ್ ಫೈನಲ್ ಸ್ಟೇಜಲ್ಲಿ ಇದೆ. ವಿಶ್ವ ಚಾಗಸ್ ಕಾಯಿಲೆ ದಿನ ಯಾವಾಗ? ಏಪ್ರಿಲ್ 14, 2026. ಏಪ್ರಿಲ್ 14 ವರ್ಲ್ಡ್ ಚಾಗಸ್ ಡಿಸೀಸ್ ಅಂತ ಹೇಳಿದ್ದಾರೆ. ಈ ವರ್ಷದ ಥೀಮ್ ಏನಂದ್ರೆ ಲಕ್ಷಣರಹಿತ ರೋಗಿಗಳ ಮುನ್ನೆಚ್ಚರಿಕೆ ಮತ್ತು ಆರಂಭಿಕ ಪತ್ತೆ ಎಂಬುದಾಗಿದೆ. ಈ ರೋಗವನ್ನು ಹಲವು ವರ್ಷಗಳ ಕಾಲ ಯಾವುದೇ ಲಕ್ಷಣಗಳು ತೋರಿಸದ ಕಾರಣ ಇದನ್ನು ಸೈಲೆಂಟ್ ಅಂಡ್ ಸೈಲೆನ್ಸ್ಡ್ ಡಿಸೀಸ್ ಎಂದು ಕರೆಯಲಾಗುತ್ತದೆ. ಹವಾಮಾನ ಬದಲಾವಣೆ ಅಂದರೆ ರೋಗ ಹೇಗೆ ಚೇಂಜ್ ಆಗ್ತಾನೆ ರೋಗ ಬಂದಾಗ. ಈ ರೋಗಗಳನ್ನು ಹರಡುವ ಕಿಸ್ಸಿಂಗ್ ಬಗ್ಸ್ ಹವಾಮಾನ ಬದಲಾವಣೆಯಿಂದಾಗಿ ಈ ದಕ್ಷಿಣ ಅಮೆರಿಕಾದಿಂದ ಉತ್ತರ ಅಮೆರಿಕ ಮತ್ತು ಯುರೋಪ್ಗೂ ಹರಡುತ್ತವೆ. ರೋಗ ಹರಡುವಿಕೆಯ ಮತ್ತು ಲಕ್ಷಣಗಳು. ಹರಡುವಿಕೆ ಟ್ರಯಾಟೋಮೈನ್ ಎಂಬ ತಿಗಣೆಗಳ ಮೂಲಕ ಮಲದ ಮೂಲಕ ಅಥವಾ ಸೋಂಕಿತ ರಕ್ತ ವರ್ಗಾವಣೆ ಮತ್ತು ತಾಯಿಯಿಂದ ಮಗುವಿಗೆ ಹರಡುತ್ತದೆ. ಲಕ್ಷಣಗಳು ಆರಂಭದಲ್ಲಿ ಜ್ವರ, ಊತ ಕಂಡುಬರುತ್ತದೆ. ದೀರ್ಘಕಾಲದ ಸ್ಥಿತಿಯಲ್ಲಿ ಇದ್ದು ಹೃದಯದ ತೊಂದರೆ ಮತ್ತು ಜೀರ್ಣವ್ಯೂಹ ವೈಫಲ್ಯಕ್ಕೆ ಕಾರಣವಾಗಬಹುದು. ಮುಂದಿನ ಪ್ರಶ್ನೆ, ಸೂಡಾನ್ ದೇಶದ ರಾಜಧಾನಿ ಯಾವುದು? ಆಪ್ಷನ್ ಎ ನೈರೋಬಿ, ಆಪ್ಷನ್ ಬಿ ಆಡಿಸ್ ಅಬಾಬಾ, ಆಪ್ಷನ್ ಸಿ ಖಾರ್ಟೂಮ್, ಆಪ್ಷನ್ ಡಿ ಕೈರೋ. ಸರಿಯಾದ ಉತ್ತರ ಆಪ್ಷನ್ ಸಿ ಖಾರ್ಟೂಮ್. ಸೂಡಾನ್ ದೇಶದ ಬಗ್ಗೆ ಹೇಳ್ತಾರೆ. ಇದೊಂದು ಈಶಾನ್ಯದ ಆಫ್ರಿಕನ್ ದೇಶ. ಇದು ಗಡಿ ದೇಶ ಯಾವ್ಯಾವ್ದಿದೆ ಅಂದ್ರೆ ಬೌಂಡ್ರಿ ಕಂಟ್ರೀಸು ದಕ್ಷಿಣ ಸೂಡಾನ್, ಇಥಿಯೋಪಿಯಾ, ಎರಿಟ್ರಿಯಾ, ಈಜಿಪ್ಟ್, ಲಿಬಿಯಾ, ಚಾಡ್ ಮತ್ತು ಮಧ್ಯ ಆಫ್ರಿಕನ್ ಗಣರಾಜ್ಯ.
ಸಮುದ್ರ ಗಡಿ ಇದು ಕೆಂಪು ಸಮುದ್ರದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತದೆ. ರಾಜಧಾನಿ ಖಾರ್ಟೂಮ್. ಈ ಸೂಡಾನ್ ಇತ್ತೀಚೆಗೆ ಸುದ್ದಿಯಲ್ಲಿ ಏನಿದೆ ಪ್ರಚಲಿತದಲ್ಲಿದೆ. ವಿಶ್ವಸಂಸ್ಥೆಯ ಸಂಸ್ಥೆಯು ಯುಎನ್ ಮಹಿಳೆಯರ ಹೊಸ ವರದಿಯ ಪ್ರಕಾರ ದೇಶದಲ್ಲಿ ನಡೆಯುತ್ತಿರುವ ಸಂಘರ್ಷದ ಸಮಯದಲ್ಲಿ ಸೂಡಾನ್ನಲ್ಲಿ ಮಹಿಳೆಯರು ಮತ್ತು ಹುಡುಗಿಯರ ಮೇಲಿನ ಲೈಂಗಿಕ ದೌರ್ಜನ್ಯ ತೀವ್ರವಾಗಿ ಹೆಚ್ಚಾಗುತ್ತಿದೆ. ಸೊ ಅದರಿಂದನೇ ಇದು ಕರೆಕ್ಟ್ ತುಂಬ ಸುದ್ದಿಯಲ್ಲಿದೆ. ಸೊ ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಅಂತ ಕೊಡಿ. ಅಕಸ್ಮಾತ್ ಡಿಸ್ಲೈಕ್ ಆಗಿಲ್ಲ ಅಂದರೆ ಡಿಸ್ಲೈಕ್ ಅಂತಲೂ ಕೊಡಿ. ಥ್ಯಾಂಕ್ ಯು.